ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 9ರಿಂದ 17ನೇ ತಾರೀಕಿನವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪ ಅಂತಂದರೆ ನೋಡಿ, ಭಾರತದ ಕಿರಿಯ ಪುರುಷರ ಹಾಕಿ ತಂಡದ ನೂತನ ಕೋಚ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಮಹೇಶ್ ನಂದನ್ ಅಂಥೇಳಿದೆ. ಆಪ್ಷನ್ ಬಿ ಡಾಕ್ಟರ್ ಎಸ್ ಕೃಷ್ಣ ಅಂಥೇಳಿದೆ. ಆಪ್ಷನ್ ಸಿ ಅಮರೇಶ್ SR ಅಂಥೇಳಿದೆ. ಆಪ್ಷನ್ ಡಿ ಶ್ರೀಜೇಶ್ ಅಂಥೇಳಿದೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಗಮನಿಸಿ. ಭಾರತದ ಕಿರಿಯ ಪುರುಷರ ಹಾಕಿ ತಂಡದ ನೂತನ ಕೋಚ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತಂದರೆ ಶ್ರೀಜೇಶ್ ಅಂಥೇಳಿ. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ, ಅಂತಾರಾಷ್ಟ್ರೀಯ ವಸತಿ ರಹಿತ ಪ್ರಾಣಿಗಳ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಅಂತಾರಾಷ್ಟ್ರೀಯ ವಸತಿ ರಹಿತ ಪ್ರಾಣಿಗಳ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಆಗಸ್ಟ್ 17 ಅಂತೇಳಿದೆ. ಆಪ್ಷನ್ ಬಿ ಡಿಸೆಂಬರ್ 8 ಅಂತೇಳಿದೆ. ಆಪ್ಷನ್ ಸಿ ಜನವರಿ 17 ಅಂತೇಳಿದೆ. ಆಪ್ಷನ್ ಡಿ ಜುಲೈ 12 ಅಂತೇಳಿದೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಇನ್ನೊಮ್ಮೆ ನೋಡಿ. ಅಂತಾರಾಷ್ಟ್ರೀಯ ವಸತಿ ರಹಿತ ಪ್ರಾಣಿಗಳ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದರೆ ಆಗಸ್ಟ್ 17. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ವಿಶ್ವ ಅಂಗದಾನ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ವಿಶ್ವ ಅಂಗದಾನ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಮಾರ್ಚ್ 9 ಅಂತೇಳಿದೆ. ಆಪ್ಷನ್ ಬಿ ಜೂನ್ 18 ಅಂಥೇಳಿದೆ. ಆಪ್ಷನ್ ಸಿ ಮೇ 17 ಅಂಥೇಳಿದೆ. ಆಪ್ಷನ್ ಡಿ ಆಗಸ್ಟ್ 13 ಅಂಥೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ವಿಶ್ವ ಅಂಗದಾನ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಆಗಸ್ಟ್ 13ರಂದು. ಆಪ್ಷನ್ ಡಿ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಗಮನಿಸಿ. ಭಾರತ ಮತ್ತು ಯಾವ ಇನ್ನೊಂದು ದೇಶ ಅಪರೂಪದ ಖನಿಜಗಳ ಶೋಧ ಮತ್ತು ಪೂರೈಕೆಗಾಗಿ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಪ್ರಶ್ನೆ ಕರೆಕ್ಟಾಗಿ ಇನ್ನೊಮ್ಮೆ ನೋಡಿ. ಭಾರತ ಮತ್ತು ಯಾವ ಇನ್ನೊಂದು ದೇಶ ಅಪರೂಪದ ಖನಿಜಗಳ ಶೋಧ ಮತ್ತು ಪೂರೈಕೆಗಾಗಿ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕರೆಕ್ಟಾಗಿ ಗಮನಿಸಿ. ಅಮೇರಿಕಾ ಅಂತೇಳಿದೆ. ಆಪ್ಷನ್ ಬಿ ಕೆನಡಾ ಅಂತೇಳಿದೆ. ಆಪ್ಷನ್ ಸಿ ಮೆಕ್ಸಿಕೋ ಅಂತೇಳಿದೆ. ಆಪ್ಷನ್ ಡಿ ಇಸ್ರೇಲ್ ಅಂತೇಳಿದೆ. ಪ್ರಶ್ನೆ ಏನಿದೆ ಅಂತಂದರೆ ಭಾರತ ಮತ್ತು ಯಾವ ಇನ್ನೊಂದು ದೇಶ ಅಪರೂಪದ ಖನಿಜಗಳ ಶೋಧ ಮತ್ತು ಪೂರೈಕೆಗಾಗಿ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ ಅಂತಂದರೆ ಸರಿಯಾಗಿರ್ತಕ್ಕಂಥದ್ದು ಇದಕ್ಕೆ ಅಮೇರಿಕಾ. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇದರ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುತ್ತೆ, ನೋಡ್ಕೊಳ್ಬಹುದು. ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ಗಮನಿಸಿ. 2024-25 ಹಣಕಾಸು ವರ್ಷದ ಏಪ್ರಿಲ್ನಿಂದ ಆಗಸ್ಟ್ 11ರವರೆಗೆ ನಿವ್ವಳ ನೇರ ತೆರಿಗೆ ಸಂಗ್ರಹವು ಎಷ್ಟು ಏರಿಕೆಯಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಪ್ರಶ್ನೆ ನೋಡಿ ಇನ್ನೊಮ್ಮೆ. 2024-25 ಹಣಕಾಸು ವರ್ಷದ ಏಪ್ರಿಲ್ನಿಂದ ಆಗಸ್ಟ್ 11ರವರೆಗೆ ನಿವ್ವಳ ನೇರ ತೆರಿಗೆ ಸಂಗ್ರಹವು ಎಷ್ಟರಷ್ಟು ಏನಪ್ಪ ಅಂತಂದ್ರೆ ಏರಿಕೆಯಾಗಿರುವಂಥದ್ದು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ, ಇದಕ್ಕೆ 12ರಷ್ಟು ಅಂತೇಳಿದೆ. ಆಪ್ಷನ್ ಬಿ 18ರಷ್ಟು ಅಂತೇಳಿದೆ. ಆಪ್ಷನ್ ಸಿ 34ರಷ್ಟು ಅಂಥೇಳಿದೆ. ಆಪ್ಷನ್ ಡಿ 22ರಷ್ಟು ಅಂಥೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಉತ್ತರ ಆಗಿರುವಂಥದ್ದು. 2024-25 ಹಣಕಾಸು ವರ್ಷದ ಏಪ್ರಿಲ್ನಿಂದ ಆಗಸ್ಟ್ 11ರವರೆಗೆ ನಿವ್ವಳ ನೇರ ತೆರಿಗೆ ಸಂಗ್ರಹವು ಎಷ್ಟರಷ್ಟು ಏರಿಕೆಯಾಗಿದೆ ಅಂತಂದರೆ 22ರಷ್ಟು ಏನಪ್ಪ ಅಂತಂದ್ರೆ ಏರಿಕೆಯಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಆದಿವಾಸಿ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಮಾರ್ಚ್ 16 ಅಂಥೇಳಿದೆ. ಆಪ್ಷನ್ ಬಿ ಜೂನ್ 8 ಅಂಥೇಳಿದೆ. ಆಪ್ಷನ್ ಸಿ ಆಗಸ್ಟ್ 9 ಅಂಥೇಳಿದೆ. ಆಪ್ಷನ್ ಡಿ
ಜುಲೈ 12 ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಗಸ್ಟ್ 9. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನೂ ಯಾರಾದರೂ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇರೋಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಡೈಲಿ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಪ್ರತಿದಿನ ತಲುಪುತ್ತದೆ ಅಂತ ಹೇಳ್ತಾ, ಅದ್ರ ಜೊತೆಗೆ ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿದ್ದೀವಿ, ಅಲ್ಲೇ ಸಹ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.